ಓದಿನಂತ ಪ್ರತಿಯೊಬ್ಬ ವಿದ್ಯಾವಂತನಿಗೂ ಗೊತ್ತಿದೆ ಪ್ಯಾಕೆಟ್ ಅಲ್ಲಿ ಬರೋದು ಪ್ಯೂರ್ ಆಯಿಲ್ ಅಲ್ಲ ಅಂತ. ಈಗ 13 kgಗೆ ಎಷ್ಟು ಆಯಿಲ್ ಬರುತ್ತೆ? 4.4 1 ಲೀಟರ್ ಎಣ್ಣೆ, 3 kg ಬೀಜ ಬೇಕು. 3 kg ಬೀಜಕ್ಕೆ 1 ಲೀಟರ್ ಎಣ್ಣೆ. ತುಪ್ಪ ನೋಡ್ದಂಗ ತುಂಬಾ ಪ್ಯೂರ್ ಅನ್ಸ್. ಇಲ್ಲಿ ಬಂದಾಗ ನಮ್ಗೆ ಅದ್ರದ್ದು ಅರಿವಾಗುತ್ತೆ. ಶರಣ್ರಿ ಎಲ್ಲರಿಗೂ. ಎಡಿಬಲ್ ಆಯಿಲ್ ಅಂದ್ರೆ ಖಾದ್ಯ ತೈಲ ಅಂತ ಏನ್ ಕರಿತೇವಲ್ವಾ, ಇತ್ತೀಚೆಗೆ ಹಳ್ಳಿಯಿಂದ ಹಿಡ್ಕೊಂಡು ಸಿಟಿ ತನಕನು ಎಲ್ಲರೂ ಪ್ಯಾಕೆಟ್ ಅಲ್ಲೇ ಯೂಸ್ ಮಾಡ್ತಾ ಇದ್ದಾರೆ. ಪ್ಯಾಕೆಟ್ ಅಲ್ಲೇ ಬರ್ತಾ ಇದೆ, ಪ್ಯಾಕೆಟ್ ಅಲ್ಲೇ ಎಲ್ಲರೂ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಓದಿನಂತ ಪ್ರತಿಯೊಬ್ಬ ವಿದ್ಯಾವಂತನಿಗೂ ಗೊತ್ತಿದೆ, ಪ್ರತಿಯೊಬ್ಬ ಡಾಕ್ಟರ್ಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಪ್ಯಾಕೆಟ್ ಅಲ್ಲಿ ಬರೋದು ಪ್ಯೂರ್ ಆಯಿಲ್ ಅಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೂ ಕೂಡ ನಾವು ಅದನ್ನ ತಿಂತೀವಿ. ಅದೇ ನಮ್ಗೆ ವಿಧಿ ಇಲ್ಲದೆ ತಿಂತೀವೋ ಅಥವಾ ಕಡಿಮೆ ರೇಟು ಅಂತ ತಿಂತೀವೋ ಅದೆಲ್ಲ ಸೆಕೆಂಡರಿ ಮ್ಯಾಟ್ರ್. ಬಟ್ ಪ್ಯೂರ್ ಖಾದ್ಯ ತೈಲ ಅಂತ ಹೆಂಗಿರುತ್ತಲ್ವಾ, ಅದು ಹೆಂಗಿರುತ್ತೆ, ಅದನ್ನ ಹೇಗೆ ಪ್ರೊಸೆಸ್ ಮಾಡಿ ತೆಗಿತಾರೆ, ಅದರ ರೇಟು, ಅದರ ಟ್ರಾನ್ಸ್ಪೋರ್ಟ್ ಖರ್ಚು, ಆಮೇಲೆ 1 ಲೀಟರ್ ಎಣ್ಣೆಗೆ ಅದು ಎಷ್ಟು ಖರ್ಚು ಬೀಳುತ್ತೆ, ಪ್ಯೂರ್ ಆಗಿರ್ತಕ್ಕಂಥ ಎಣ್ಣೆ ಹೆಂಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಬೇಕು ಅಂತ ನಾನು ಹಿಂದೆ ಏನು ಅರೆತಿಪ್ಪುರು ಅಂತ ಒಂದು ಟ್ರೆಕ್ಕಿಂಗ್ ಪ್ಲೇಸಿಗೆ ಬಂದಿದ್ದೆ. ಅಲ್ಲೇ ಒಂದು ಗಾಣ ಇತ್ತು, ಇಲ್ಲಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಅದು ಪುಣ್ಯಕೋಟಿ ನ್ಯಾಚುರಲ್ಸ್ ಅಂತ ಒಂದು ಗಾಣ. ಇದು ಅಲ್ಲಿಗೆ ಬಂದಿದ್ದೀನಿ, ನೋಡೋಣ ಅವ್ರು ಯಾರಾದರೂ ಇದ್ರೆ ಅವ್ರನ್ನ ಹೇಗೆ ಅವರು ಪ್ರೊಸೆಸ್ ಮಾಡ್ತಾರೆ, ಅದಕ್ಕೆ ಎಷ್ಟೆಲ್ಲ ರೇಟ್ ಇರುತ್ತೆ ಅನ್ನೋ ತಿಳ್ಕೊಳ್ಳೋ ಪ್ರಯತ್ನವನ್ನು ನಾನೀಗ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿದೆ ಗಾಣ, ತುಂಬ ಕಾರ್ಗಳು ಬಂದ್ಬಿಟ್ಟಿದ್ದಾವೆ. ಇನ್ನೇ ಕೊಂಡ್ಕೊಳಕ್ಕ ಅಥವಾ ಇಲ್ಲಿದೆ ನೋಡಿ, ಇದೇ ಗಾಣ. ಸರ್ ಓನರ್ ಯಾರು ಸರ್? ಯಾರು ಸರ್? ನೀವೇನಾ ಸರ್? ನಾನೊಂದು ಯೂಟ್ಯೂಬ್ ಚಾನಲಿಂದ ಬಂದಿದ್ದೀನಿ, ಸ್ವಲ್ಪ ಈ ಗಾಣದ ಎಣ್ಣೆ ಬಗ್ಗೆ ತಿಳಿಸ್ಕೊಡ್ತೀರಾ? ಓಕೆ, ಮಾತಾಡ್ಸೋಣ. ಇದನ್ನ ನೋಡಿದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್ ಅಂತ ಅನ್ಸುತ್ತೆ. ಎಲ್ಲ ಫ್ಯಾಮಿಲಿನ ಸರ್ ನೀವು? ಇವರೇ ಓನರ್ ಅಂತೆ. ಮಾತಾಡ್ಸೋಣ. ಇಲ್ಲೆಲ್ಲ ತೆಗಿತಾ ಇದ್ದಾರೆ ನೋಡಿ ಎಲ್ಲ. ಏನ್ ಸರ್ ಇಷ್ಟೊಂದು ಕಾರ್ಗಳು ಬಂದಿದಾವೆ? ನೋಡೋದಕ್ಕೆ ಬಂದಿದಾರ? ನಾವು ಒಬ್ನೇ ಅನ್ಕೊಂಡಿದ್ದೆ ಕಾರ್ ತಗೊಂಡ್ಬಂದ್ಬಿಟ್ಟವ್ರೆ ಗಾಣದಿನಿ ನೋಡೋದಕ್ಕೆ. ಪುಟ್ಟಸ್ವಾಮಿ ಅವರೇ ನಮಸ್ಕಾರ. ನಮಸ್ತೆ. ಎಷ್ಟು ವರ್ಷ ಆಯ್ತು ಇದನ್ನ ಸ್ಟಾರ್ಟ್ ಮಾಡಿ? ನಾವು 1.5 ವರ್ಷ ಆಯ್ತು. ಹೆಂಗಿದೆ ವ್ಯವಹಾರ? ಚೆನ್ನಾಗಿದೆ. ಎಲ್ಲೆಲ್ಲಿ ಕಳಿಸ್ತೀರಾ ಏನೇನ? ಈಗ ನಮ್ದು ಬೆಂಗಳೂರು ಹೋಗುತ್ತೆ, ಮೈಸೂರು ಹೋಗುತ್ತೆ, ಮಂಡ್ಯ ಎಲ್ಲಾ ಕಡೆನೂ ಹೋಗುತ್ತೆ. ಇನ್ನು ಜಾಸ್ತಿ ದೂರ ಆಂಧ್ರ ಪ್ರದೇಶ, ತಮಿಳ್ನಾಡುವರೆಗೂ ಹೋಗಿದೆ. ಅದೆಲ್ಲ ನಾವು ಕೊರಿಯರ್ ವ್ಯವಸ್ಥೆ ಇದೆ, ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ಇದೆ, ಸಪ್ಲೈ ಇದೆ ಬೆಂಗಳೂರು. ಈಗ ಇಲ್ಲಿ ಏನೇನು ಎಣ್ಣೆ ತೆಗಿತಿದ್ದೀರಿ? ಈಗ ನಾವು ಕಡ್ಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳು, ಎಳ್ಳು, ಸೂರ್ಯಕಾಂತಿ, ಇಷ್ಟ ಎಣ್ಣೆಗಳನ್ನ ತೆಗಿತಾ ಇದೀವಿ. ಮತ್ತೆ ಹರಳೆಣ್ಣೆ ಇದೆ, ಹೋಮ್ ಮೇಡ್. ಅದು ತೋರಿಸಿ ಏನೇನು ಮಾಡ್ತೀರಾ, ಬನ್ನಿ ನೋಡೋಣ. ಎಷ್ಟು ಕೆಜಿ ಹಾಕ್ತೀರಾ? 13 kg. ಒಂದು ಗಾಣಕ್ಕೆ 13 kg ಹಾಕ್ತೀರಾ? ನೋಡಿ ಇದು ಎಷ್ಟು ಪ್ಯೂರ್ ಆಗಿದೆ ಕಾಳು. ಸೊ ಬಿಗಿನಿಂಗ್ ಪ್ರೊಸೆಸ್ ಹೆಂಗಿರುತ್ತೆ ಅನ್ನೋದಕ್ಕೆ ಇಲ್ಲಿ ರೆಡಿ ಮಾಡ್ತಿದ್ದಾರೆ, ತೋರಿಸ್ತೀನಿ ತಡ್ರಿ ನಿಮಗೆ. ಈಗ ಫ್ರೆಶ್ ಆಗಿ ಹಾಕ್ತಾರೆ, ಇದನ್ನ ತಗೊಂಬಂದು ಹಾಕ್ತಾರೆ. ಏನು ಇಲ್ಲ, ಖಾಲಿ ಇದೆ. ಒಂದು ರೌಂಡ್ ತೆಗೆದಿದ್ದಾರೆ. ಸ್ವಲ್ಪ ನೀರು ಹಾಕ್ಬೇಕಾ? ಕೆಳಗಡೆ ಕಚ್ಚಿ ಬಿಡ್ತದೆ ಒನ್ಕೆ ಅಂತ ಒಂದ್ ಸ್ವಲ್ಪ ಹಾಕ್ತೀರಾ. ಈಗ ಇದನ್ನ ಹಾಕ್ತಿರಲ್ಮ, ಇದು ಎಷ್ಟು ಅವರ್ ಬೇಕು ನಿಮಗೆ ಟೋಟಲ್? 2 ಅವರ್ ಬೇಕು. 2 ಅವರ್ ಅಲ್ಲಿ ಕಂಪ್ಲೀಟ್ ಆಗಿ ಆಯಿಲ್ ಬರುತ್ತೆ. ಈಗ 13 kgಗೆ ಎಷ್ಟು ಆಯಿಲ್ ಬರುತ್ತೆ? 4.25 ಎವರೇಜ್ 4 ಲೀಟರ್ ಎಣ್ಣೆ ಬರುತ್ತೆ. 4.25 ಲೀಟರ್ ಬರ್ತದೆ. ಸ್ವಲ್ಪ ಡೆಸ್ಟ್ ಎಲ್ಲ ಬರ್ತದಲ್ಲ, ಅದ್ರ ಜೊತೆ ತೆಗಿತೀವಿ. ಅದು ಅಂದ್ರೆ ಫೈನಲ್ ಔಟ್ಪುಟ್ 4 ಲೀಟರ್ ಎಣ್ಣೆ ಬರುತ್ತೆ. ಮೇಡಮ್ ಇದೇನಿದು ಫೈನಲ್ ಸ್ಟೇಜ್ ಆಯ್ತು? ಫೈನಲ್ ಸ್ಟೇಜ್ ಸರ್ ಇದು. ಹೆಂಗೆ ಏನೇನ್ ಪ್ರೊಸೆಸ್ ಮಾಡ್ತೀರಾ ಫೈನಲ್ ಸ್ಟೇಜ್ ಅಲ್ಲಿ? ಫೈನಲ್ ಸ್ಟೇಜ್ ಅಲ್ಲಿ ಇವಾಗ ಎತ್ತು ಸುತ್ತ ತಿರ್ಕೊಂಡು ಬಂದಾಗ ಇಲ್ಲೆರಡು ಕಡ್ಡಿ ಹಾಕಿರ್ತೀವಿ. 2 ಇದು ಕೊಟ್ಟಿ ಈ ತರ ಮಣೆ ಕೊಟ್ಟಿರ್ತೀವಿ. ಆ ಕಡೆಯಿಂದ ಬಂದು ಅದಿಲ್ಲಿ ಸ್ಟಾಪ್ ಮಾಡಿ ನಿಂತ್ಕೊಳತ್ತೆ. ಎತ್ತು ಬಂದು ನಿಂತ್ಕೊಳತ್ತೆ. ಅದೇ ಬಂದು ನಿಂತ್ಕೊಳತ್ತೆ. ನಾವ್ ಒಂಚೂರು ಎತ್ತಬೇಕು ಮೇಲ್ಗಡೆಗೆ ಮರನ, ಆ ಮರ ಎತ್ತಾಗ ಬಂದು ನಿಂತ್ಕೊಳತ್ತೆ ಅದು. ಅವಾಗ ಏನ್ ಮಾಡ್ತೀರಾ? ಇಲ್ಲಿ ಲಾಕ್ ಸಿಸ್ಟಮ್ ಇದು. ಇದು ಲಾಕ್ ತೆಗಿಬೇಕು. ಈ ಲಾಕ್ ಓಪನ್ ಮಾಡ್ಬೇಕು. ಇಷ್ಟ ಆಯ್ತದೆ, ಅದನ್ನ ಎತ್ತಬೇಕು ಕೆಳಗಡೆ. ಪಾರ್ಟ್ಸ್ ಇದೆ, ಇದು ಸಪರೇಟ್ ಪಾರ್ಟ್ಸ್ ಇದು. ಬೇರಿಂಗ್ ಸಿಸ್ಟಮ್ ಇದೆ. ಬೇರಿಂಗ್ ಇರುತ್ತೆ ಒಳಗಡೆ ಬೇರಿಂಗ್ ಇರ್ತದೆ.
ಇದನ್ನೆಲ್ಲ ತೆಗೆದಾಗ ಎಣ್ಣೆ ಇರ್ತದ ಇಲ್ಲಿ? ಕೆಳಗಡೆ ಸ್ವಲ್ಪ ಎಣ್ಣೆ ಇರ್ತದೆ. ಓಕೆ, 1 ಲೀಟರ್ ಅಷ್ಟು? 1 ಲೀಟರ್ 1.5 ಲೀಟರ್. ಹಾ ಹಾ. ನೋಡಿ ಅಲ್ಲಿ ಎಣ್ಣೆ ಇದೆ, ಪ್ಯೂರ್ ಕಡಲೆ ಬೀಜದ ಎಣ್ಣೆ ಇಲ್ಲಿ ಇರುತ್ತೆ ನೋಡಿ. ಇದೆಲ್ಲ ದನ ಕರುಗಳಿಗೆ ಹಿಂಡಿ ಹಾಕ್ತಿರ? ಮೇಕೆಗಳಿಗೆ, ಕೋಳಿ ಫಾರಂನವ್ರಿಗೆ, ಮೀನವ್ರಿಗೆ ಇದನ್ನ ಹಿಂಡಿನ ಉಪಯೋಗಿಸ್ತಾರೆ. ದನಗಳಿಗೆ, ಹಸು ಇಲಾಖೆ ಹಾಲು ಕರೀತದಲ್ಲ ಆ ದನಿಗೆ ಉಪಯೋಗಿಸ್ತಾರೆ ಅದನ್ನ. ಪ್ಯೂರ್ ಎಣ್ಣೆ ಕಡ್ಲೆಕಾಯಿ. ಸಿ ಅದು ಎಷ್ಟು ತಿಕ್ ಆಗಿದೆ ಮತ್ತೆ ಎಷ್ಟು ಯೆಲ್ಲೋ ಕಲರ್ ಇದೆ ನೋಡಿ. ಇದು ಒಂದು 10 ಡೇಸ್ ಇಡ್ತೀವಿ ನಾವು. ಹೌದಾ? ಸ್ಟೀಲ್ ಬಾಕ್ಸ್ ಅಲ್ಲಿ ಇದನ್ನ 10 ಡೇಸ್ ಇಟ್ಟು ಸೋಲಾರ್ ಹೌಸ್ ಮಾಡ್ಸಿದೀವಿ. ಅಲ್ಲಿ ಇಟ್ಟಾಗ ಇದು ಫುಲ್ ಯೆಲ್ಲೋ ಕಲರ್ ಬರ್ತದೆ ಎಣ್ಣೆ. ಓಕೆ ಓಕೆ, ಅಂದ್ರೆ ಇದನ್ನ ಹಿಂಗೆ ಮಾರಲ್ಲ? ಇದು ಹಿಂಗೆ ಮಾರಲ್ಲ, ಇದು ಕೆಳಗಡೆ ಡೆಸ್ಟ್ ಇರ್ತದೆ. ಓಕೆ ಓಕೆ ಓಕೆ. ನ್ಯಾಚುರಲ್ ಆಗಿ ಎಲ್ಲ ಫಿಲ್ಟರ್ ಆಗುತ್ತೆ. ನ್ಯಾಚುರಲ್ ಎಣ್ಣೆ ಅಂದ್ರೆ ಕಡ್ಲೆಕಾಯಿ ಎಣ್ಣೆ ಅಂದ್ರೆ ಇದೆ. ಇದು ಕೆಳಗಡೆ ಡೆಸ್ಟ್ ಎಲ್ಲ ಕುತ್ಕೊಂಡು ಮೇಲ್ಗಡೆ ಎಣ್ಣೆ ಇರ್ತದೆ. ಆ ಎಣ್ಣೆನ ಆಮೇಲೆ ನಾವು 10 ಡೇಸ್ ಆದ್ಮೇಲೆ ಪ್ಯಾಕ್ ಮಾಡಿ ಕೊಡ್ತೀವಿ. ಒಂದ್ ನಿಮಿಷ ಹಿಂಗೆ ಇರಿ. ಸಿ ನಮ್ಮ ಮನೇಲಿ ತರೋದು ಎಣ್ಣೆ ನಾ ನೋಡಿ ಮೇಡಮ್, ಒಂದ್ ನಿಮಿಷ. ನಮ್ಮ ಮನೇಲಿ ತರೋ ಎಣ್ಣೆ ನೋಡಿ ಇಷ್ಟು ಎಲ್ಲೋ ಮತ್ತೆ ಇಷ್ಟು ತಿಕ್ ಇರುತ್ತಾ? ಥಿಂಕ್ ಮಾಡಿ ನೀವೇ, ಅಂದ್ರೆ ನಾವು ಯೂಸ್ ಮಾಡ್ತಿರೋ ಎಣ್ಣೆ ಯಾವುದು ಅಂತ ನೀವೇ ಯೋಚನೆ ಮಾಡಬೇಕು. ಓಕೆ ಮೇಡಮ್. 1 ಕೆಜಿಗೆ 1 ಲೀಟರ್ ಎಣ್ಣೆ 3 ಕೆಜಿ ಬೀಜ ಬೇಕು. 3 ಕೆಜಿ ಬೀಜಕ್ಕೆ 1 ಲೀಟರ್ ಎಣ್ಣೆ. ಓ, ಇದನ್ನ ಹಿಂಗೆ ಜಾಲರಿಲಿ ಸೋಸ್ತೀವಿ. ಈ ತರ ಜಾಲರಿಲಿ ಎಣ್ಣೆ ಸೋಸ್ದಾಗ ಕೆಳಗಡೆ ಡೆಸ್ಟ್ ಇರ್ತದೆ. ಓಕೆ. ಇದ್ರಲ್ಲೂ ಸ್ವಲ್ಪ ಡೆಸ್ಟ್, ಸಣ್ಣ ಡೆಸ್ಟ್ ಎಲ್ಲ ಅಲ್ಲಿ ಸೋಲಾರ್ ಹೌಸ್ ಹಾಕ್ದಾಗ ಅದು ಹೋಗುತ್ತೆ. ಇಲ್ಲಿ ನೋಡ್ರಿ ಈ ತರ ಡೆಸ್ಟ್ ಇರುತ್ತೆ. ಓ, ಇಷ್ಟಿರುತ್ತೆ. ನಾವ್ ಅಲ್ಲ ಹಾಕ್ದಾಗ ಇನ್ನ ಹೋಗುತ್ತೆ. ಗಾಣದಿಂದ ಫೈನಲ್ ಆಗಿರೋ ಎಣ್ಣೆ ಏನಿದೆ ಈ ತರ ಕಂಟೈನರ್ ಬರುತ್ತೆ. ಬಟ್ ಇದು 1 ಲೆವೆಲ್ ಏನೋ ಪ್ಯೂರಿಟಿ ಪ್ರೊಸೆಸ್. ಇನ್ನ 1 ಲೆವೆಲ್ ಇರುತ್ತೆ, ಅದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡೋಣ. ಸರ್, ಇದ್ರದ್ದು ಪ್ರೊಸೆಸ್, ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ? ಈಗ ಇದನ್ನ ಮಾಡಿದಿರಲ್ವಾ, ಇದನ್ನ ಇಲ್ಲಿ ಗಾಣದಿಂದ ತೆಗೆದು ನೇರವಾಗಿ ಇಲ್ಲಿ ಫಿಲ್ಟರ್ ಮಾಡಿ ಒಂದ್ಸಲ ಫಿಲ್ಟರ್ ಮಾಡಿ ಇಲ್ಲಿ ಇಟ್ಟಿರ್ತೀವಿ. ಇದನ್ನ ತಗೊಂಡೋಗಿ ಅಲ್ಲಿ ಸ್ಟೀಲ್ ಡ್ರಮ್ ಇದೆ, ತೋರಿಸ್ತೀರಾ? ತೋರಿಸ್ತೀವಿ. ಅಲ್ಲಿ ಒಳಗಡೆ ಬಂದು ಸ್ಟೀಲ್ ಡ್ರಮ್ಗೆ ಇದನ್ನ ಹಾಕಿನಿ ಫಿಲ್ಟರ್ ಮಾಡ್ತೀವಿ ಅಲ್ಲೊಂದ್ಸಲ. ಅಲ್ಲಿ ಇಟ್ಟು 1 ವಾರ ಆದ್ಮೇಲೆ ಆ ಹಾಲ್ನ ಮಾಡ್ತೀವಿ. ಇದೆಯಾ? ಇದೆ. ಸೊ ಸೆಕೆಂಡ್ ಲೆವೆಲ್ ಫಿಲ್ಟರ್ ಆಯಿಲ್ ಅಂದ್ರೆ ಇಲ್ಲಿ ಯಾವ್ದು ಮಷಿನರಿ ಅಲ್ಲ, ಅದು ನಾರ್ಮಲ್ ಪ್ರೊಸೆಸ್ ಅಲ್ಲಿ ಇರುತ್ತೆ. ಇದೇ ಸೆಡ್ ಮಾಡಿದಿರ ಅದಕ್ಕೆ? ಇದೇ ಸೆಡ್. ಇದು ಸೋಲಾರ್ ಪ್ಯಾನಲ್ ಅಂತ. ಇದರಲ್ಲಿ ಸೋಲಾರ್ ಒಳಗಡೆ ಎಲ್ಲ ಹೀಟ್ ಆಗಿರ್ತದೆ. ಹೀಟ್ ಆಗಿ ಎಣ್ಣೆ ನಾರ್ಮಲ್ ಆಗಿ ಏನ್ ನಾವು ನ್ಯಾಚುರಲ್ ಅಂತ ಏನ್ ಹೇಳ್ತೀವಿ ಅದೇ ತರ ನ್ಯಾಚುರಲ್ ಆಗಿ ಈ ಸ್ಟೀಲ್ ಡ್ರಮ್ ಫಿಲ್ಟರ್ ಆಗುತ್ತೆ. ನೋಡಿ, ಇದು ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ ಕೆಳಗಡೆ ಡಸ್ಟ್ ಎಲ್ಲ ಕೂತಿದೆ ಅಲ್ಲಿ ನೋಡಿ. ಸ್ಮೆಲ್ ನೋಡಿ ಗೊತ್ತಾಗತ್ತೆ, ಗಮ್ಮನತ್ತೆ. ಮತ್ತೆ ಯಾವ ಇಲ್ಲಿದೆ? ತೋರಿಸಿ ಒಂದ್ ನಿಮಿಷ ನೋಡಿ. ಇದು ಡಸ್ಟ್, ಇದು ಕೆಳಗಡೆ ಕೂತಿದೆಯಲ್ಲ, ಇದು ಡಸ್ಟ್. ಅಂದ್ರೆ ರಾ ಆಯಿಲ್ ನ ಮಾರಲ್ಲ, ಅದು ಫಿಲ್ಟರ್ ಆಗ್ಬೇಕು. ಇದು ಹರಳೆಣ್ಣೆ. ಇದು ಹರಳೆಣ್ಣೆ. ನೆಕ್ಸ್ಟ್ ಪ್ರೋಸೆಸ್ ಇದೆ ಕಡಲೆಕಾಯಿ ಎಣ್ಣೆ. ಈ ತರ ಇದೆ ನೋಡಿ, ಫಿಲ್ಟರ್ ಆಗಿದೆ. ಇದು ಫಿಲ್ಟರ್. ತುಪ್ಪ ನೋಡ್ದಂಗೆ ಹಿಂಡಿ ಏನ್ ಮಾಡ್ತೀರಾ? ಹಿಂಡಿ ದನಗಳು ಕೊಡ್ತೀವಿ ನಾವು. ಏನ್ ಅಲ್ಲಿ ಹಿಂಡಿ ಆಗತ್ತೆ, ನಮ್ಮ ದನಗಳು ಏನಿದೆ 8 ದನಗಳಿದೆ, 8 ದನಗಳಿಗೆ ಹಾಕಿ ಮಿಕ್ಕದ್ನ ನಾವು ಸೇಲ್ ಮಾಡ್ತೀವಿ. ಇದು ಅದು ಕಡಲೆಕಾಯಿ ಹಿಂಡಿ, ಇದು ಸೂರ್ಯಕಾಂತಿ, ಇದು ಹುಚ್ಚೆಳ್ಳು, ಇಷ್ಟು ಹಿಂಡಿ. ಕೊಬ್ಬರಿ ಹಿಂಡಿ ಸೇಲ್ ಆಗಿದೆ. ಇದು ಕಡಲೆಕಾಯಿ ಹಿಂಡಿ. ಸೊ ಇದೇ ನಿಮ್ ಪ್ರಾಫಿಟ್. ಇದೆಲ್ಲ ನಾವು ಸ್ಟೀಲ್ ಕ್ಯಾರರ್ ಏನ್ ಇರ್ತೀವಿ ಎಲ್ಲ ಲೋಡ್ ಮಾಡ್ಕೊಂಡಿರ್ತೀವಿ. ಇದು ಲೋಡ್ ಮಾಡಿ. ಸರ್, ಆಯಿಲ್ಗೆ ಡಿಮ್ಯಾಂಡ್ ಹೆಂಗಿದೆ? ಡಿಮ್ಯಾಂಡ್ ಚೆನ್ನಾಗಿದೆ ಸರ್. ಇವಾಗ 2 ಗಾಣಕ್ಕೆ ನಮ್ಗೆ ಕಸ್ಟಮರ್ ಇದ್ದಾರೆ. ಈಗ ಅವರ ಗ್ರಾಹಕರ ಒತ್ತಾಯದ ಮೇರೆಗೆ 2 ಗಾಣನ ಇನ್ಸ್ಟಾಲ್ ಮಾಡೋದಕ್ಕೆ ಕುಳಿ ತೆಗ್ದಿದ್ದೀವಿ ನೋಡಿ. ಈಗ ಪ್ರಿಪೇರ್ ಮಾಡಿದೀವಿ. ಈಗ ನೆಕ್ಸ್ಟ್ ವೀಕ್ ಅದು ಗಾಣ ಬರ್ತಾ ಇದೆ. 2 ಆಗ್ತಾ ಇದೀವಿ. ಇವೇನಾ? ಇವೇನೆ ನೋಡಿ. ಎಷ್ಟು ಅಡಿ ಇರುತ್ತೆ ಆಳ? 6 ಅಡಿ ಇದೆ. 6 ಅಡಿ ಇದೆ. ಒಂದೇ ಮರ ಬರುತ್ತೆ ಇಲ್ಲಿ. ಒಂದೇ ಮರ. ಇಲ್ಲೊಂದು ಅಲ್ಲೊಂದು 2 ಇದೆ. 2 ಮಾಡಿದೀವಿ. ಈಗ 2 ಜೊತೆಲಿ 2 ಆಗಿದೆ. ಒಟ್ಟು 4 ಆಗುತ್ತೆ. ಗ್ರಾಹಕರ ಅಪೇಕ್ಷೆ ಮೇರೆಗೆ ಏನಿರ್ತಾರಲ್ಲ ಆತರ, ಯಾರು ಹೆಲ್ತ್ ಬಗ್ಗೆ ಕಾನ್ಸೆಪ್ಟ್ ಇದ್ದಾರೆ ಅವರ ಆಸೆಗಳನ್ನ ಪೂರೈಸ್ಬೇಕಲ್ಲ, ಅದ ಉದ್ದೇಶಕ್ಕೋಸ್ಕರವಾಗಿ ನಾವು 2 ಗಾಣನ ಇನ್ಸ್ಟಾಲ್ ಮಾಡ್ತಾ ಇದ್ವಿ. ಜನಗಳಿಗೆ ಅರಿವಾಗ್ತಿದೆ
ಅದನ್ನ ಎಕ್ಸಾಂಪಲ್ ಹೇಳೋದಾದ್ರೆ ಇವತ್ತು ನಾನೇನು ಇಲ್ಲಿ ಗಾನಕ್ಕೆ ಬಂದಿದ್ದೆ, ಒಂದಿಷ್ಟು ಟೀಚರ್ಸ್ ಬಂದಿದ್ದಾರೆ. ಮೇಡಮ್ ನಿಮ್ಗೆಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಿ? ನಾವು ಬೆಂಗಳೂರಿಂದ ಬಂದಿರೋದು. ಒಬ್ಬೊಬ್ಬರಾಗಿ ಹೆಸರು ಹೇಳಿ. ರಜನಿ ಅಂತ ಮೈಸೂರಿಂದ ಬಂದಿದ್ದೀವಿ. ಓಕೆ. ನಾವು ಬೆಂಗಳೂರಿಂದ ಮೀರಾ ಅಂತ ನಾನು ಬಂದಿರೋದು. ನಾನು ಮಂಜು ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಜಯ ಅಂತ ಬೆಂಗಳೂರಿಂದ. ಏನ್ ನಿಮ್ ಗಾಣದ ಎಣ್ಣೆ ಯಾಕೆ ಇಂಪಾರ್ಟೆಂಟ್ ಅನಿಸ್ತಿದ್ದು? ತುಂಬಾ ಪ್ಯೂರ್ ಅನ್ಸ್ತು ನಮ್ಗೆ. ನಾವು ತಗೊಳ್ಳೋ ಎಣ್ಣೆ ಹೆಂಗಿರುತ್ತೆ ಅಂದ್ರೆ ಆ ಕಲರೇ ಚೇಂಜ್. ಇಲ್ಲಿ ಬಂದಾಗ ನಮ್ಗೆ ಅದ್ರದ್ದು ಅರಿವಾಗುತ್ತೆ. ನಿಜವಾಗ್ಲೂ ಅದು ತುಂಬಾ ಒಳ್ಳೇದು ಅನ್ಸುತ್ತೆ. ನಾವು ಉಪಯೋಗಿಸೋಂತ ಎಣ್ಣೆ ಅಷ್ಟು ಒಳ್ಳೇದಲ್ಲ. ಇದು ಪ್ಯೂರ್ ಎಣ್ಣೆ. ನಾವು ಖಂಡಿತ ಇದನ್ನೆಲ್ಲ ನಾವುಗಳು ಉಪಯೋಗಿಸ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಖಂಡಿತ ಇದು ಕೆಮಿಕಲ್ ಫ್ರೀ. ಇದು ಎಲ್ಲರೂ ಉಪಯೋಗಿಸಿದ್ರೆ ಖಂಡಿತ ನಮ್ಮ ಆರೋಗ್ಯ ವೃದ್ಧಿ ಆಗತ್ತೆ ಅನ್ನೋದು ಯಾವುದೇ ಒಂದು ಅನುಮಾನ ಇಲ್ಲ. ಇದರಿಂದ ಕುಟುಂಬದವರೆಲ್ಲ ಸೇರಿ ಒಂದು ಇದನ್ನ ಕಟ್ಕೊಂಡು ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಎಣ್ಣೆಗಳು ನೋಡಿದ ತಕ್ಷಣ ಹೇಳ್ಬೋದು. ಅವ್ರು ಹೇಳ್ತಾರೆ BP ಕಂಟ್ರೋಲ್ ಬರುತ್ತೆ, ಶುಗರ್ ಕಂಟ್ರೋಲ್ ಬರುತ್ತೆ, ಸ್ಕಿನ್ ಪ್ರಾಬ್ಲಮ್ ಇರೋದೆಲ್ಲ ಕಡಿಮೆ ಆಗುತ್ತೆ. ಯಾಕಂದ್ರೆ ಇದು ಯಾವುದೂ ಒಂದು ಕೆಮಿಕಲ್ಸ್ ಆಡ್ ಮಾಡಿಲ್ಲ, ಎಲ್ಲ ಪ್ಯೂರ್ ಆಗಿದೆ. ಮತ್ತೆ ನಾವು ಎದುರುಗಡೆ ನೋಡಬಹುದು. ಅವ್ರು ಹೇಳೋದಕ್ಕಿಂತ ಹೆಚ್ಚಾಗಿ ನಾವೇ ನೋಡಿ ನಾವು ನೋಡಿದಾಗಲೇ ಗೊತ್ತಾಗುತ್ತೆ ನಮಗೆ ಎಷ್ಟು. ಇನ್ನೊಂದೇನಂದ್ರೆ ನಾವು ಚಿಕ್ಕಂದಿನಲ್ಲಿ ನಾವು ಉಪಯೋಗಿಸ್ತಿದ್ದ ಎಣ್ಣೆ ಇದೇ ತರ ಇತ್ತು. ನಮಗೆ ಇದು ವಾಸನೆ ಆಗ್ಲಿ ಎಲ್ಲ ಇದೇ ತರನೇ ಇತ್ತು. ಬಟ್ ಈಗ ತಗೊಳ್ಳೋದು ಒಂಚೂರು ಚೆನ್ನಾಗೇ ಇರೋದಿಲ್ಲ. ಬಟ್ ಅನಿವಾರ್ಯ ಆಗ್ಬಿಟ್ಟಿದೆ ನಮ್ಗೆ ತಗೊಳ್ಳೋದು. ಸಿಟಿನಲ್ಲಿ ತಗೊಳ್ಳೋದು ಅನಿವಾರ್ಯ ಆಗ್ಬಿಟ್ಟಿದೆ. ಸೊ ಇದನ್ನ ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದೀವಿ. ಇನ್ನು ಮುಂದೆ ಇದನ್ನೇ ನಾವು ಯೂಸ್ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಬಟ್ ಜನಗಳಿಗೆ ಏನಂದ್ರೆ ಇದ್ರ ಬೆಲೆ ಜಾಸ್ತಿ ಅಪ್ಪ ಅಂತ ಅನ್ಸ್ಬಿಡುತ್ತೆ. ನೋಡಿದ ತಕ್ಷಣ ಇದೇನಪ್ಪ ಇಷ್ಟೊಂದು ಬೆಲೆ ಕೊಟ್ಬೇಕಾ, ಇದೇ ತರ ನಮ್ಗೆ ಆಟ ಕಡಿಮೆ ಬೆಲೆ ಸಿಕ್ಕುತ್ತಲ್ಲ ಅಂತ. ಆದ್ರೆ ಆ ಬೆಲೆ ಹಿಂದಿನ ಒಂದು ಏನ್ ಹೇಳ್ತಾರೆ ಅವ್ರು ಪಟ್ಟ ಏನೇನು ಇಲ್ಲ ಅಂತ. ಹೌದು. ಆ ಎಣ್ಣೆ ತಗೊಂಡು ಮಿಕ್ಕಿರೋ ದುಡ್ಡನ್ನ ಡಾಕ್ಟರ್ ಕೊಡ್ಬೇಕು. ತಗೊಂಡು ಮಿಕ್ಕಿರೋ ದುಡ್ಡು ಡಾಕ್ಟರ್ ಕೊಡ್ಬೇಕು. ಇದನ್ನ ತಗೊಂಡ್ರೆ ಡಾಕ್ಟರ್ ಫೀಸ್ ಉಳಿಯುತ್ತೆ, ಆರೋಗ್ಯನೂ ಇಂಪ್ರೂವ್ ಆಗ್ತದೆ. ನಮ್ಮ ಅಜ್ಜಿ ನಮ್ಮ ತಂದೆ ತಾಯಿ ಎಲ್ಲ ಯೂಸ್ ಮಾಡ್ತಿದ್ದಿದ್ದು. ಅವಾಗ ನಾವು ಚಿಕ್ಕನ್ನಲ್ಲಿ ಬರೀ ಕಡಲೆಕಾಯಿ ಎಣ್ಣೆ ಬಿಟ್ರೆ ಯಾವ್ದು ಯೂಸ್ ಮಾಡ್ತಿದ್ದಿಲ್ಲ. ಇವಾಗಿನವರು ಸೂರ್ಯಕಾಂತಿ ಎಣ್ಣೆ ಬಿಟ್ರೆ ಬೇರೆ ಎಣ್ಣೆನೇ ಇಲ್ಲ ಅಂತಾರೆ. ಕಡಲೆಕಾಯಿ ಎಣ್ಣೆ ತಿಂತೀರಾ ನೀವು ಅಂತ. ಬಟ್ ಅದ್ರೊಳಗಿರೋ ಪ್ರೋಟೀನು ವಿಟಮಿನ್ಸ್ ಅದೆಲ್ಲ ಅದ್ರೊಳಗಿರೋದನ್ನ ಯಾವ ಎಣ್ಣೆನಲ್ಲೂ ಇಲ್ಲ ಅಂತ ನಾನು ಹೇಳ್ತೀನಿ. ಅಡಿಗೆ ಎಣ್ಣೆನಲ್ಲೂ ತುಂಬಾ ತರ ಎಣ್ಣೆಗಳು ವೆರೈಟಿ ಮಾಡ್ತಾರೆ. ಕುಚ್ಚೆಳ್ಳೆಣ್ಣೆ ಮತ್ತೆ ಎಳ್ಳೆಣ್ಣೆ ಮತ್ತೆ ಕಡಲೆಕಾಯಿ ಸೂರ್ಯಕಾಂತಿ ಎಣ್ಣೆ, ಕೊಬ್ಬರಿ ಎಣ್ಣೆ ಅಂತೂ ಎಷ್ಟು ಪ್ಯೂರ್ ಆಗಿದೆಯೋ ನೋಡಕ್ಕೆ ಖುಷಿ ಆಗುತ್ತೆ. ಇನ್ನು ಬಳಸಿದ್ರೆ ಇನ್ನು ಖುಷಿ ತುಂಬಾ ಖುಷಿ ಆಗುತ್ತೆ. ಕೊಕ್ರೆ ಬೆಳ್ಳೂರ್ ಹತ್ರ ಅಂತ ಈ ಒಂದು ಜಾಗ ಬಂದು ನೋಡಿ ತುಂಬಾ ಖುಷಿ ಆಗುತ್ತೆ. ಪುಣ್ಯಕೋಟಿ ನ್ಯಾಚುರಲ್ಸ್ ಅಂತ ಎಲ್ಲ ಫ್ಯಾಮಿಲಿ ಬಿಸ್ನೆಸ್. ಅವರೆಲ್ಲ ಒಂದು ಫ್ಯಾಮಿಲಿ ಸೇರ್ಕೊಂಡು ಶ್ರಮ ವಹಿಸಿ ಮತ್ತೆ ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ಎಲ್ಲ ಈಗಿನ ಮಕ್ಕಳನ್ನ ಕರ್ಕೊಂಬಂದ್ ತೋರಿಸ್ಬೇಕು. ಗಾಣ ಅಂದ್ರೆ ಏನು, ಎಣ್ಣೆ ಹೆಂಗ್ ತೆಗಿತಾರೆ ಅಂತ. ಇಲ್ಲಾಂದ್ರೆ ಅವ್ರು ಪ್ಯಾಕೆಟ್ ಅಲ್ಲಿ ಬರುತ್ತೆ ಅನ್ಕೊಂಡ್ಬಿಡ್ತಾರೆ. ಗಿದ್ದಿನ ಹಂಗೆ ಬಿಡುತ್ತೆ, ಹಂಗೆ ತರಬಹುದು ಅಂತ ಅನ್ಕೊಂಡ್ಬಿಡ್ತಾರೆ. ಎಸ್ ಮೇಡಮ್, ಥ್ಯಾಂಕ್ ಯು. ಇದು ರೆಡಿ ಟು ಸೇಲ್ ಇದು. ನಾವು ಎಣ್ಣೆ ಇದು ನೋಡಿ, ರೆಡಿ ಟು ಸೇಲ್ ಆಯಿಲ್ ಇದು. ಇದು ಕಡಲೆ ಬೀಜದಿಂದ ಮಾಡಿರೋ ಎಣ್ಣೆ. ಇಷ್ಟು ಥಿಕ್ನೆಸ್ ಆಗಿ, ಇಷ್ಟು ಯೆಲ್ಲೋಯಿಶ್ ಆಗಿ ನಾವು ಮನೆಯಲ್ಲಿ ಪ್ಯಾಕೆಟ್ ಅಲ್ಲಿ ತರ್ತಕ್ಕಂಥದ್ದು ಎಣ್ಣೆ ಇರ್ತದ ನೋಡಿ. ಇದು ಪ್ಯೂರ್ ಕೋಲ್ಡ್ ಪ್ರೊಸೆಸ್ಡ್ ವಿತೌಟ್ ಎನಿ ಕೆಮಿಕಲ್ಸ್, 100% ನ್ಯಾಚುರಲ್ ಆಯಿಲ್ ಇದು ನೋಡಿ. ಇದ್ರ ಯೆಲ್ಲೋನೆಸ್ ನೋಡಿ. ಇದೇನು ಸರ್, ಇದು ಕಡಲೆ ಬೀಜದ ಎಣ್ಣೆ ಅಲ್ವಾ? ಹಾ. ಮತ್ತೇನೇನಿದೆ? ಇದು ಕೊಕೊನಟ್ ಆಯಿಲ್. ಇದೆಲ್ಲ ರೆಡಿ ಟು ಸೇಲ್. ಅದು ಒಂದು ಪ್ರೋಸೆಸ್ ಅಲ್ಲ, ಇದು ಸೆಕೆಂಡ್ ಪ್ರೋಸೆಸ್. ಮೇಡಮ್ ಹೇಳ್ದಂಗೆ ಇದರಲ್ಲಿ ಇರ್ತಕ್ಕಂಥ ಎಲ್ಲಾ ಧೂಳು ಮತ್ತೆ ಎಲ್ಲಾ ಅಂಶಗಳನ್ನ ತೆಗೆದ ಮೇಲೆ ಬರ್ತಕ್ಕಂಥದ್ದು ಪ್ಯೂರ್ ಕೊಕೊನಟ್ ಆಯಿಲ್. ಅಡಿಗೆಗೆ ಯೂಸ್ ಮಾಡ್ತಾರಲ್ಲ, ಅಡಿಗೆಗೆ. ಸರ್, ಯಾವ್ಯಾವ ಕ್ವಾಂಟಿಟಿಯಲ್ಲಿ ಇದೆ ಎಣ್ಣೆ? 1 ಲೀಟ್ರು, ಇದು 2 ಲೀಟರ್ ಇದೆ, 5 ಲೀಟರ್ ಇದೆ. ರೈಟು ಈಗ ಏರಿಯಾದ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ. ಇಲ್ಲೇ ಬಂದು ತಗೊಂಡ್ರೆ ನಾವು ಇದನ್ನ 400 ರುಪೀಸ್ ಕೊಡ್ತೀವಿ. ನಾವು ಬೆಂಗಳೂರು ಕೊರಿಯರ್ಗೆಲ್ಲ 50 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. 5 ಲೀಟರ್ಗೆ 2000 ರೂಪಾಯಿ, 1 ಲೀಟರ್ಗೆ 400 ರೂಪಾಯಿ. 3 kg 1 ಲೀಟರ್ ಆಯಿಲ್. ನಮ್ಗೆ ಇಂಡಿ ಏನು ಉಳಿತಿದೆ ಅದರಲ್ಲಿ ಒಂದು ಗಾಣಕ್ಕೆ ನಾವು 13 kg ಹಾಕ್ತಿವಿ. ಅದರಲ್ಲಿ 400 200 ಆಯಿಲ್ ಬರುತ್ತೆ. ಬಾಕಿದು ಇಂಡಿ ಬರುತ್ತೆ. ನಮ್ಗೆ ಆಯಿಲ್ದು ಏನೇ ಇದ್ರು ಸೀಡ್ಸ್ದು ಆಯಿಲ್ಗೆ ಆಗುತ್ತೆ. ನಮಗೆ ಏನು ಉಳಿತದೆ ಅನ್ನೋದು ಇಂಡಿಲಿ ಮಾತ್ರ ಉಳಿತದೆ. ಇಂಡಿ ಅದು ಸೇಲ್ ನಮಗೆ ಪ್ರಾಫಿಟ್ ಅಂತ. ಕ್ವಾಲಿಟಿ ಸೀಡ್ಸ್ ಇಂದ ತಗೊಳ್ಳೋದು ನಾವು ಆಂಧ್ರದಲ್ಲಿ ಮತ್ತೆ ಬಳ್ಳಾರಿ ಇಲ್ಲಿ ಫಾರ್ಮರ್ಸ್ ರೈತರು ಬೆಳಿತಾರೆ. ಅವ್ರ ಹೋಗಿ ನೋಡಿ ಕ್ವಾಲಿಟಿ ಬೀಜನ ನಾವು ಪರ್ಚೇಸ್ ಮಾಡ್ತೀವಿ. ಆರೋಗ್ಯ ಭಾಗ್ಯವೇ ಅಂತ ಒಂದು ಮಾತಿದೆ, ಹೆಲ್ತ್ ಈಸ್ ವೆಲ್ತ್ ಅಂತಾನೂ ಇದೆ.
ಆಹಾರನೇ ಔಷಧ ಅನ್ನೋದು ಕೂಡ ಇನ್ನೂ ಒಂದು ಕೂಡ ಮಾತಿದೆ. ನೋಡಿ, ನಾವು ಎರಡನ್ನೂ ಹೇಳೋದು ನಾವೇನೆ, ವಿದ್ಯಾವಂತರೇನೆ ಅದನ್ನ ಹೇಳೋದು. ಕಡಿಮೆಯಾಗಿ ಸಿಗ್ತದೆ, ಈಸಿಯಾಗಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಕಲಬೆರಕೆ ಆಹಾರನ ತಿಂದು ಆರೋಗ್ಯನ ಹದಗೆಡಿಸಿ ಅಥವಾ ಅಲ್ಲಿ ಉಳಿದಿರೋ ದುಡ್ಡನ್ನ ಆಸ್ಪತ್ರೆಗೆ ಇಡೋದಕ್ಕಿಂತ, ಆಸ್ಪತ್ರೆಯಲ್ಲಿ ಹೋಗಿ ನರಳೋದಕ್ಕಿಂತ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರು ಚಿಂತಿಲ್ಲ, ಹೆಲ್ತಿ ಆಗಿರೋ ಫುಡ್ ಅನ್ನ ನಾವು ತಿನ್ನೋಣ. ಸಾಧ್ಯವಾದಷ್ಟು ಕೆಮಿಕಲ್ಸ್ ಇಂದ ನ್ಯಾಚುರಲ್ ಲೈಫಿಗೆ ಬನ್ನಿ. ನಮ್ ಕಡೆ ಹಳ್ಳಿ ಕಡೆ ಒಂದು ಗಾದೆ ಮಾತು ಕೂಡ ಇದೆ, ತುಸು ತಿಂದ್ರು ರಸ ತಿನ್ನು ಅಂತಿದೆ. ನಾವು ಎಣ್ಣೆನ ಕಡಿಮೆ ಯೂಸ್ ಮಾಡೋಣ, ಬಟ್ ಪ್ಯೂರ್ ಆಗಿರೋ ಎಣ್ಣೆನ ಯೂಸ್ ಮಾಡೋಣ. ತರಹದ ಒಂದು ನ್ಯಾಚುರಲ್ ಲೈಫ್ಗೆ ನಮ್ಮನ್ನ ನಾವು ಒತ್ತು ಕೊಡೋಣ. ಮೇಕ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇಟ್ಸ್ ನಾಟ್ ಕಾಮನ್. ಅದು ನಮ್ಮ ಗ್ರಾಮೀಣ ಜೀವನ ಉಳಿದ್ರೆ ನಮ್ಮ ದೇಶ ಉಳಿತದೆ, ನಮ್ಮ ರೈತ ಉಳಿದ್ರೆ ನಾವು ಉಳ್ಕೋತೀವಿ. ನ್ಯಾಚುರಲ್ ಆಗಿ ಈ ತರ ಏನ್ ಮಾಡ್ತಾ ಇದ್ದಾರೆ, ಗಾಣದಲ್ಲಿ ಎಣ್ಣೆ ಆಹಾರ ಪದಾರ್ಥಗಳನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯನೂ ಸುಧಾರಿಸ್ಕೊಳ್ಳೋಣ, ಹಳ್ಳಿ ಜನರ ಜೀವನನೂ ಸುಧಾರಿಸೋಣ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಿರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ. ಆಮೇಲೆ ಈ ಪುಣ್ಯಕೋಟಿ ಗಾಣದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ಎಲ್ಲನೂ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಅವರು ಬೇಕು ಅಂದ್ರೆ ಕೊರಿಯರ್ ಕೂಡ ಮನೆಗೆ ಮಾಡ್ತಾರಂತೆ. ಆಯಿಲ್ ಮಾತಾಡ್ಕೊಳ್ಳಿ, ತರಿಸ್ಕೊಳ್ಳಿ. ನಾನೊಂದು 5 ಲೀಟರ್ ಎಣ್ಣೆ ತಗೊಂಡು ಹೋಗ್ತೀನಿ. ಟೀಚರ್ಸ್ ಗ್ಯಾಂಗ್ ಬಂದಿತ್ತು, ಅವರೆಲ್ಲ ಲೀಟರ್ ಗಂಟ್ಲೆ ದೋಚ್ಕೊಂಡು ಹೋಗ್ತಾವ್ರೆ. ಅವ್ರು ತಗೊಂಡು ಖಾಲಿ ಆಗೋದಕ್ಕಿಂತ ಮುಂಚೆ ನಾನೊಂದು 5 ಲೀಟರ್ ತಗೋತೀನಿ. ನಿಲ್ಸಿ ನಾನು ಇಳಿಬೇಕು, ನಿಲ್ಸಿ.